ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಇವತ್ತಿನ ದಿವಸ ತಮ್ನೇಲಲ್ಲಿ ನೀವು ನೋಡಿರ್ಬೋದು, ನಮ್ಮದು ಆ್ಯನಿವರ್ಸರಿ 25 ತುಂಬಿ ಈಗ 26ನೇ ಆ್ಯನಿವರ್ಸರಿ. ಹಾಗಾಗಿ ನಾವು ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗೋದಿದೆ. ಹಂಗಾಗಿ ರೆಡಿಯಾಗಿ ಬರ್ತೀವಿ ನಮ್ಮ ಮನೆಯವರು. ನಾನು ನೋಡಿ, ನಮ್ಮ ಮನೆಯವರು ಈ ಥರ ಇವತ್ತು ರೆಡಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಕೂಡ ರೆಡಿಯಾಗಿ ಬರ್ತೀನಿ. ಏನೇನೆಲ್ಲ ಹಾಕ್ಕೊತಾ ಇದ್ದೀನಿ ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾನೊಂದು ಸಿಂಪಲ್ ಮೇಕಪ್ಪು, ಹಾಗೆ ಒಂದು ಸಿಂಪಲ್ ಟ್ರೆಡಿಷನಲಾಗಿ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಗೋಲ್ಡ್ ಜ್ಯುವೆಲರೀಸ್ ಲೈಟಾಗಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ನಾನು ಸಿಂಪಲ್ ಮೇಕಪ್ ಅಂತ ಆಗಲೇ ಹೇಳಿದ್ನಲ್ವ. ಇಲ್ಲಿ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ, ಮಾಯ್ಶ್ಚರೈಸರ್ ಆ ಸನ್ಸ್ಕ್ರೀನಲ್ಲಿ ಇರೋದ್ರಿಂದ. ಹಾಗೆ ಒಂದು ಫೌಂಡೇಶನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಡ್ರೈ ಲಿಪ್ಪು ಇರೋದ್ರಿಂದ. ಅದಕ್ಕೆ ನಾನು ಒಂದು ಲಿಪ್ ಬಾಂಬನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನೊಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡಿ ಒಂದು ಲಿಪ್ಸ್ಟಿಕ್ ಕೂಡ ಹಾಕ್ಕೊಂಡ್ರೆ ನನ್ನ ಒಂದು ಮೇಕಪ್ಪಿನ ಔಟ್ಲುಕ್ಕು ಹೇಗೆ ಬಂದಿದೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ನಾನೊಂದು ಮೇಕಪ್ಪನ್ನು ಮಾಡ್ಕೊತೀನಿ. ಯಾವಾಗಲೂ ಕೂಡ ಇದೇ ಥರನೇ ನಾನು ಮೇಕಪ್ಪು ಕೂಡ ಆಗಿರುತ್ತೆ ನಂದು. ನೀವು ಕೂಡ ಈಗಿನ ಅಥವಾ ಏನಾದರೂ ಡಿಫ್ರೆಂಟಾಗಿ ಇಂತಿಂಥ ಫಂಕ್ಷನ್ನಿಗೆ ಹೀಗೆ ರೆಡಿ ಆಗಬೇಕು ಅಂತ ಇಲ್ಲ ಅಂತ ಅಂದ್ಕೋತೀನಿ. ನಾನಂತೂ ಯಾವಾಗಲೂ ಹೀಗೇ, ಒಂದು ಹತ್ರ ನಾನು ಭಾಳ ಹೊತ್ತು ನಿಲ್ಲಲ್ಲ. ಹಂಗಾಗಿ ಯಾವಾಗಲೂ ಬ್ಯುಸಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಎಲ್ಲನೂ ಕೂಡ ಫಟಾಫಟ್ ಅಂತ ಆದರೆ ನನಗೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಒಂದು ಫಾಸ್ಟ್ ಮೇಕಪ್ಪನ್ನು ಕೂಡ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ವಿಡಿಯೋ ಮಾಡೋದು ಅದೆಲ್ಲ ಇರುತ್ತಲ್ವ, ಹಂಗಾಗಿ ಸ್ವಲ್ಪ ಇವತ್ತು ತಡ ಆಗಿರ್ಬೋದು ನನ್ನ ಮೇಕಪ್ಪು ಅಂತ ಅಂದ್ಕೊತೀನಿ. ನೋಡಿ, ನಾನು ಈ ಥರ ಒಂದು ಮೇಕಪ್ಪನ್ನು ಮಾಡ್ಕೊತಾ ಇದ್ದೀನಿ. ಔಟ್ಲುಕ್ಕು ಈ ಥರ ಬಂದಿದೆ ನೋಡಿ, ಈ ಥರ ಆಗಿದೆ. ಇವಾಗ ನಾನು ಸ್ಯಾರಿ ಎಲ್ಲ ವೇರ್ ಮಾಡಿಕೊಂಡು ನೆಕ್ಸ್ಟು ಫೈನಲ್ ಲುಕ್ಕು ಹೇಗೆಲ್ಲ ಬಂತು, ನಾನು ಹೇರ್ ಸ್ಟೈಲೆಲ್ಲ ಹೇಗೆ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಕೆಲವೊಂದು ಜ್ಯುವೆಲ್ಸ್ಗಳನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಆನಂತರ ನಾನು ಸೀರೆನ ವೇರ್ ಮಾಡಿದ್ದು ಕೂಡ ನೋಡಿ. ನನ್ನ ಹೇರ್ ಸ್ಟೈಲ್ ಕೂಡ ಸಿಂಪಲ್ಲಾಗೇ ಇದೆ. ಸಣ್ಣ ಕೂದಲಿರೋದ್ರಿಂದ ನಾನು ಒಂದು ಕ್ಲಿಪ್ಪನ್ನು ಮಾತ್ರ ಪ್ಲಾಕ್ ಕ್ಲಿಪ್ಪೊಂದನ್ನು ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ನೋಡಿ, ನಾನು ಈ ಥರ ಸ್ಯಾರಿ ವೇರ್ ಮಾಡಿ ಈ ಥರ ಸಿಂಪಲ್ಲಾಗೊಂದು ರೆಡಿಯಾಗಿದ್ದೀನಿ ಕೂಡ. ಇಷ್ಟ ಆಯಿತಾ ನಿಮಗೆ ನನ್ನ ಮೇಕಪ್ಪು? ಹಾಗೆ ಮೇಕಪ್ ಎಲ್ಲ ಮುಗಿಸಿ ಆಲ್ರೆಡಿ ನಾನು ಪೂಜೆ ಎಲ್ಲನೂ ಮಾಡಿದ್ದೆ, ಸ್ನಾನ ಮುಗಿಸಿ ಬೆಳಗ್ಗೆನೇ. ಆದರೆ ಮತ್ತೊಂದು ಸರ್ತಿ ಎಲ್ಲ ಫ್ರೆಶ್ ಆಗಿ ಎಲ್ಲ ಇದು ಮಾಡ್ಕೊಂಡನಲ್ಲ, ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂದು ಸ್ವಲ್ಪ ದೇವ್ರ ವಿಭೂತಿ ಎಲ್ಲನ ಧರಿಸ್ಕೊಂಡು ಇನ್ನೊಂದು ಸಾರಿ ನಮಸ್ಕಾರ ಮಾಡಿ ನಾನೆಲ್ಲ ಪೂಜೆಗೆಲ್ಲನ ರೆಡಿ ಮಾಡ್ಕೋಬೇಕಾಗಿತ್ತು. ಹಂಗಾಗಿ ಇನ್ನೊಂದು ಸರ್ತಿ ವಿಭೂತಿನ ಧರಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಏನೇನೆಲ್ಲ ನಾನು ಒಯ್ಯಬೇಕೋ ಆ ಒಂದು ವಸ್ತುಗಳನ್ನೆಲ್ಲನೂ ಕೂಡ ಜೋಡಿಸ್ಕೊತೀವಿ. ಪ್ರತಿ ಬಾರಿ ದೇವಸ್ಥಾನಕ್ಕೆ ಹೊರಟಾಗೂ ಇದೊಂದು ಪ್ರೊಸೀಜರು ಇರುತ್ತೆ. ನಾನು ಹುಟ್ಟಿರೋ ಸೀರೆ ಮತ್ತು ಬ್ಲೌಸ್ ಬಗ್ಗೆನೂ ಸ್ವಲ್ಪನ ಹೇಳ್ತೀನಿ ನಾನು. ನಂದು ಈ ಬ್ಲೌಸು ವರ್ಕ್ ಮಾಡಿಸಿದ್ದಿಲ್ಲನ ಎಂಬ್ರಾಯ್ಡ್ ಮಾಡಿಸ್ದೆ ನಾನು, ಹ್ಯಾಂಡ್ ವರ್ಕ್ ಮಾಡಿಸ್ಲಿಲ್ಲ. ಕೆಲವೊಬ್ಬರು ಸ್ವಲ್ಪ ಇದನ್ನು ಜಾಸ್ತಿ ಹೇಳ್ತಾರೆ, ಮಾಡಿಸ್ಕೊಳ್ಳೋರು ಭಯ ಬಿದ್ದು ಮಾಡಿಸ್ಕೊಳ್ಳಲ್ಲ. ಇದಕ್ಕೆ 800. ನಾನು ಇಲ್ಲಿ ಒಂದು ಫ್ಲವರ್ ಇಡಿಸಿದ್ರೆ 800 ಕೇಳ್ತಾರೆ. ನಾನಿಲ್ಲಿ ಬಾರ್ಡ್ರ್ ಎಲ್ಲ ಕೊಡಿಸಿರೋದ್ರಿಂದ 200 ಎಕ್ಸ್ಟ್ರಾ ಆಗಿದೆ. ಹಂಗಾಗಿ ವರ್ಕಿಗೆ 1000, ಆಮೇಲೆ ಕೆಲವೊಬ್ರು 1100 ಈ ಥರ ಆದರೆ, ಬರೀ ಫ್ಲವರ್ ಇಡ್ಸೋದಾದರೆ ಒಂದು 800, 750 ಎಲ್ಲ ಮಾಡಿಕೊಡ್ತಾರೆ. ನಾನೇ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನಾನು ಓನ್ಲಿ ವರ್ಕ್ ಅಷ್ಟೇ ಮಾಡಿಸಿದ್ದೀನಿ. ನೋಡಿ, ಇದು ಓನ್ಲಿ 4750 ರೂಪಾಯಿ ಸ್ಯಾರಿ. ನಾನು ಹುಟ್ಟಿರೋ ಸ್ಯಾರಿ ಬೆಲೆ ಇದು. ಹೊಸದು ಇವತ್ತು ಉಟ್ಕೊಂಡಿದ್ದೀನಿ ನೋಡಿ, ಹೇಗೆ ಬಂದಿದೆ. ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಕಮೆಂಟ್ ಮಾಡಿ ಚೆನ್ನಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅಥವಾ ಏನಾದರೂ ಮಿಸ್ಟೇಕ್ ಇದೆಯೋ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನಾನಿವತ್ತು ರೆಡಿಯಾಗಿದ್ದೀನಿ. ಅದರಲ್ಲೂ ಶುಭ ದಿನ ಅಂತಂದರೆ ಗೊತ್ತಲ್ಲ ಎಲ್ರಿಗೂ. ಮನೆಯಲ್ಲೂ ಮೊದಲು ಹೂವಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾರೆ. ಹಂಗಾಗಿ ನಮ್ಮ ಮನೆಯಲ್ಲೂ ಕೂಡ ಈ ಥರ ವಿಶೇಷ ದಿನಗಳು, ಬರ್ತ್ಡೇ ಅಥವಾ ಆ್ಯನಿವರ್ಸರಿ ಅಥವಾ ದೇವ್ರ ಜಾತ್ರೆ ಅಂದರೆ ಫಸ್ಟ್ ಪ್ರಿಫ್ರೆನ್ಸು ಹೂವಿಗೆ ಕೊಡೋದು. ಮುಡಿಯೋ ಹೂವನ್ನು ತೊಗೊಂಬರ್ತಾರೆ. ಹಾಗೆಯೇ ಇವತ್ತು ಆ್ಯನಿವರ್ಸರಿ ಇರೋದು ಸ್ವೀಟ್ ಕೂಡ ತೊಗೊಂಬಂದಿದ್ರು. ಹಾಗೆಯೇ ನಾನು ದೇವ್ರಿಗೆ ಏನೆಲ್ಲ ಬೇಕು ಅಂಥೇಳಿ ನಾನು ಒಂದು 4-5 ದಿನದಿಂದ ನಮ್ಮ ಗಿಡದಲ್ಲೇ ಬಿಟ್ಟಂಥ ಹೂಗಳನ್ನು ಸ್ಟೋರ್ ಮಾಡಿಕೊಂಡು ಅದನ್ನು ಇವತ್ತೆಲ್ಲನೂ ಮಡಿ ಮಾಡಿಕೊಂಡು ಹೂವನ್ನು ಇಷ್ಟಿಷ್ಟೇ ಎಲ್ಲನ ಏರಿಸಿಡ್ತಾ ಇರ್ತೀನಿ. ಅವತ್ತಿನ ದಿನ ಇವತ್ತು ಬಿಟ್ಟಂಥ ಹೂವನ್ನು ಕೂಡ ಅದಕ್ಕೆ
ಏರಿಸ್ತಾ ಇದ್ದೆ ಎಲ್ಲನೂ. ಮನೆಯಿಂದನೇ ತಗೊಂಡೋಗೋಣ ಹಾರ, ನಮ್ಮ ಮನೆ ಹೂವಿಂದನೇ ಅಂಥೇಳಿ 2-3 ದಿವಸದಿಂದನೇ ಇದು ಸ್ಟೋರ್ ಮಾಡಿರೋಂಥ ಹೂವು. ನೋಡಿ ಎಷ್ಟೊಂದು ಸಿಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಷ್ಟೇ. ಅದೆಲ್ಲ ಎತ್ತಿಟ್ಬಿಟ್ಟು ಹಾರ ನೋಡಿ ಎಷ್ಟು ದೊಡ್ಡದಾಗಿರೋ ಹಾರ, ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ನಾವೇ ಮಾಡಿದ್ದು ದೇವ್ರ ಮೇಲೆ ಬಿದ್ದಾಗ ಅದಕ್ಕೆ ಸಿಗೋ ಅಂಥ ಪ್ರೀತಿ ನೋಡಿರಿ. ಈ ಥರ ಹೂವು ಒಂಥರ ಚೆಂಡು ಥರ ನೋಡ್ದಂಗೆ ಆಗುತ್ತೆ. ಆ ಥರ ಹೂವು ತುಂಬ ಎಲ್ರಿಗೂ ಇಷ್ಟ. ಆ ಗಿಡದಲ್ಲಿ, ನಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಕೆಲವೊಂದನ್ನೆಲ್ಲನೂ ಕೂಡ ನಾನು ದೇವ್ರಿಗೋಸ್ಕರನೇ ಎತ್ತಿಟ್ಕೊಂಡು ಅದನ್ನು ಒಂದು ಸರ್ತಿ ಎಲ್ಲನೂ ಕೂಡ ಮಡಿ ಮಾಡ್ಕೊಳ್ತೀವಿ. ದೇವಸ್ಥಾನಗಳಿಗೆ ಒಯ್ಯೋದಲ್ವ, ಹಾಗಾಗಿ ನಾವು ಅವ್ನು ನೀಟಾಗಿ ಮಡಿ ಮಾಡ್ಕೊಂಡು ಹೋಗಿ ಮತ್ತೆ ಅವರೊಂದು ಸರ್ತಿಯಲ್ಲಿ ಮಡಿ ಮಾಡಿನೇ ಹೂವಿನ ಹಾರಗಳನ್ನು ದೇವ್ರ ಮೇಲೆ ಹಾಕೋದು. ಹಾಗಾಗಿ ನಾನು ಕೂಡ ಎಲ್ಲನೂ ಕೂಡ ಇಟ್ಕೊತಾ ಇದ್ದೀನಿ. ತುಂಬ ಖುಷಿ ಅನಿಸುತ್ತೆ. ಸಾಕೋದು ಏನು ಅಷ್ಟು ಸುಲಭ ಅಲ್ಲ. ಗಿಡಗಳನ್ನ ಸಾಕಿ ಅವನ್ನೆಲ್ಲ ಮೇಂಟೈನ್ ಮಾಡಿ ಆ ದೇವ್ರಿಗೆ ಕೊಟ್ಟಾಗ ಅಥವಾ ಮನೆಯಲ್ಲಿ ನಾವು ಪೂಜೆ ಮಾಡಿದಾಗ ಖುಷಿ. ಹಾಗೆಯೇ ದೇವಸ್ಥಾನಕ್ಕೆ ಒಯ್ಯೋ ಬ್ಯಾಗ್ ಎಲ್ಲನೂ ಕೂಡ ನಾನು ಪೂಜೆ ಸಾಮಾನುಗಳು, ಮಡ್ಲಕ್ಕಿ, ಉಡಿ, ದಕ್ಷಿಣೆ ಅಂಥೇಳಿ ಎಲ್ಲ ಇಟ್ಕೊಂಡು ವಿಶೇಷ ದಿನಗಳಲ್ಲಿ ಮಡ್ಲಕ್ಕಿ ಕೊಡ್ತೀನಿ. ಶ್ರಾವಣ ಮಾಸದಲ್ಲಿ ಕೊಡ್ತೀನಿ. ಹಾಗೆ ಪ್ರತಿ ಸಾರಿ ಹೋದಾಗ ಒಂದು ಮಂಗಳಾರತಿ ಹಣ್ಣು, ಕಾಯಿ, ಹೂವು ಈ ಥರ ಇರುತ್ತೆ. ಹಾಗಾಗಿ ಇವತ್ತು ವಿಶೇಷವಾಗಿ ದಿನ ಆಗಿರೋದ್ರಿಂದ ನಾನು ತಾಯಿಗೂ ಕೂಡ ಮಡ್ಲಕ್ಕಿ ಕೊಡೋಣ ಅಂಥೇಳಿ ಮಡ್ಲಕ್ಕಿ ಎಲ್ಲನ ಜೋಡಿಸ್ಕೊಂಡು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡೆ. ಹಾಗೆ ಅಲ್ಲಿ ವೀರಭದ್ರ ಸ್ವಾಮಿ ಇದೆ, ಫಸ್ಟು ಆ ದೇವರಿಗೆ ಮಂಗಳಾರತಿ ಕೊಟ್ಟೆ ನಾವು ದ್ಯಾಮವ್ವನಿಗೆ ಮಂಗಳಾರತಿ ಮಾಡಿಸ್ಬೇಕು. ಶ್ರೀ ಗುಂಟ್ನೂರು ದ್ಯಾಮಲಾಂಬಿಕಾ ದೇವಿ ನಮ್ಮ ಮನೆ ದೇವರು. ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇವಾಗ ಟೈಮ್ ಆಗಲೇ ನಾವೆಷ್ಟೇ ಬೇಗ ರೆಡಿ ಆಗ್ತೀವಿ ಅಂತಂದ್ರೂ ತಿಂಡಿ ಟೈಮ್ ಆಗೋಗ್ಬಿಡತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದನೂ ಕೂಡ ಸ್ವಲ್ಪ ಮನೆಯಲ್ಲೂ ಪೂಜೆ ಅದೆಲ್ಲ ಇರೋದ್ರಿಂದ ಅಂತೂ ಇಂತೂ ನಾವು ದ್ಯಾಮಲಾಂಬಾ ದೇವಿ ಗುಡಿಗೆ ಬಂದ್ವಿ. ಗುಂಟ್ನೂರು ಶ್ರೀ ದ್ಯಾಮಲಾಂಬಾ ದೇವಿ ದೇವಸ್ಥಾನ ನೋಡಿ ಈ ರೀತಿಯಾಗಿದೆ. ಆಲ್ಮೋಸ್ಟ್ ಎಲ್ಲ ನಮ್ಮವರೇ, ನಮ್ಮ ಏರಿಯಾದವರಾದರೆ ದೇವಸ್ಥಾನದ ಬಗ್ಗೆ ಪರಿಚಯ ಇರುತ್ತೆ. ಹೊರಗಿನವ್ರಿಗಾದರೆ ಅಥವಾ ಬೇರೆ ಕಡೆ ಯಾರಾದರೂ ನೋಡೋದಾದರೆ ಒಂದು ಇದಿರಲಿ ಅಂತೇಳ್ಬಿಟ್ಟು ನೋಡ್ರಿ, ಎಂಟ್ರೆನ್ಸು ಅಲ್ಲಿ ಕೆಂಡ ಅರ್ಚನೆ ಆಗುತ್ತೆ. ವೀರಭದ್ರ ದೇವರು ಇರೋದ್ರಿಂದನ ಅದು ಕೆಂಡದ ಗುಂಡಿ ಅಂತ ಹೇಳ್ತಾರೆ. ಒಂದು ವಿಶಾಲವಾದ ಒಂದು ಮೈದಾನ ಇದೆ. ಜಾತ್ರೆಯಲ್ಲಿ ಜಾಗನೇ ಇರೋದಿಲ್ಲ, ಅಷ್ಟು ಜನ ಸೇರಿರ್ತಾರೆ. ಕೆಂಡಕ್ಕಂತೂ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗಿದೆ ನೋಡಿ. ಒಳಗಡೆ ಹೋಗ್ತಾ ನೋಡಿದರೆ ಈ ಥರ ದೇವಸ್ಥಾನ ಇದೆ. ಒಂದು ಕೂತ್ಕೊಳ್ಳೋದಕ್ಕೆ ಈಗ ಹೊಸ ದೇವಸ್ಥಾನ ಕೂಡ ಕನ್ಸ್ಟ್ರಕ್ಷನ್ ಇನ್ನೂ ಇದಾಗಿದೆ, ಸ್ಥಾಪನೆ ಮಾಡಿದ್ದಾರೆ, ಭೂಮಿ ಪೂಜೆ ಎಲ್ಲ ಆಗಿದೆ, ಹೊಸ ದೇವಸ್ಥಾನ ಮಾಡ್ತಿದ್ದಾರೆ. ಇವಾಗ ಈ ರೀತಿಯಾಗಿದೆ. ಹಾಗೆ ನಾವು ಮಡ್ಲಕ್ಕಿ ಎಲ್ಲ ತಗೊಂಡೋಗಿರೋದ ನೇರವಾಗಿ ಬ್ಯಾಗೆ ಕೊಡೋದಿಲ್ಲ, ಅಲ್ಲಿ ಮರಗಳು ಪುಟ್ಟಿಗಳೆಲ್ಲ ಇಟ್ಟಿದ್ದಾರೆ. ಅದನ್ನು ತುಂಬಿ ನಾವು ಎಲ್ಲನೂ ಕೂಡ ಒಂದು ಮಂಗಳಾರತಿ ಅಂತೇಳಿ ಮಾಡಿಸೋದಕ್ಕೆ ಆಕೆಗೆ ಮಡ್ಲಕ್ಕಿನ ಈ ರೀತಿಯಾಗಿ ಕೊಡ್ತೀವಿ. ಅಲ್ಲಿ ನಿಂತು ನೋಡೋದೇ ಒಂದು ಪುಣ್ಯ. ಆದ ತಕ್ಷಣ ಚೌಡಿಕೆ ಬಾರಿಸೋರು ಪ್ರತಿ ದಿನ ಸಹನೆಯಿಂದ ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನೆಲ್ಲ. ಒಂದು ಸಾರಿ ಹತ್ರದಿಂದ ದೇವರನ್ನು ನೋಡೋದಕ್ಕೆ ಎಷ್ಟು ಚೆಂದ ಕಾಣುತ್ತೆ ಅಂತೇಳಿದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಹಾಗೆ ನಾವು ಪೂಜೆ ಎಲ್ಲ ಮುಗಿಸಿ ದಾಸೋಹಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ದಾಸೋಹದಲ್ಲಿ ಹೋದರೆ ಪ್ರಥಮ ಪೂಜೆ ಅಂದರೆ ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ದಾಸೋಹ ಶುರುವಾಗೋದು. ಅಲ್ಲಿ ಗುಂಟ್ನೂರು ದ್ಯಾಮವ್ವನವರ ಒಂದು ಫೋಟೋ ಕೂಡ ಇಟ್ಟಿದ್ದಾರೆ ದಾಸೋಹದಲ್ಲಿ. ಅದಕ್ಕೆ ಈ ದೇವ್ರ ಪೂಜೆ ಎಲ್ಲ ಮಂಗಳಾರತಿ ಎಲ್ಲ ಆದಮೇಲೆ ಅಡುಗೆ ಎಲ್ಲ ಆದಮೇಲೆ ಪೂಜೆಯನ್ನು ಮಾಡಿ ಮೊದಲು ಐನವರು, ಚೌಡಿಕೆಯವರು, ಹಾಗೆಯೇ ಅಲ್ಲಿ ಏನು ದೇವ್ರ ಕೆಲಸ ಮಾಡೋ ಅಂಥ ಅವ್ರಿಗೆಲ್ಲ ನೈವೇದ್ಯ ಮಾಡಿ ಅವರು ಊಟ ಮಾಡಿದ ನಂತರ ಒಂದು ದಾಸೋಹದಲ್ಲಿ ಎಲ್ರಿಗೂ ಊಟನ ಬಡಿಸ್ತಾರೆ. ಹಾಗೆ ನಾವು ಕೂಡ ಬಡಿಸ್ಕೊಂಡು ಪಾಯಸ, ಪಲ್ಯ, ಅನ್ನ, ಸಾಂಬಾರು ತುಂಬಾ ರುಚಿಯಾಗಿತ್ತು. ಹಸಿದು ಹೊಟ್ಟೆಗೆ ತುಂಬ ಸಮಾಧಾನ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದು ಸಂಜೆ ಹಂಗೆ ನಮ್ಮ ಮನೆಯವ್ರದ್ದು ಏನಪ್ಪ ಅಂತ ಹೇಳಿದರೆ ಆ್ಯನಿವರ್ಸರಿ ಆಮೇಲೆ ಬರ್ತಡೇಗಳಿದ್ದಾಗ ಒಂದು ದಿವಸ ಅಡುಗೆ ಮನೆ ರಜಾ ಮಾಡಿರಿ, ದಿನ ಮಾಡ್ಕೊಂಡು ಊಟ ಮಾಡ್ತೀರಾ, ಹೊರಗೆ ಹೋಗೋಣ ಅಂತ ಅನ್ನೋದೊಂದಿರುತ್ತೆ. ಹಂಗಾಗಿ ಇವತ್ತು ನಾವು ರಾತ್ರಿ ಊಟಕ್ಕೆ ಹೊರಗೆ ಹೋದ್ವಿ. ಅದು ನಮ್ಮ ಊರಿಗೂ ಕೂಡ ಹೋಗ್ಬೇಕಾಯಿತು. ವ್ಯವಸಾಯದವ್ರದ್ದು ಇದ್ದೇ ಇರುತ್ತಲ್ವ ಕೆಲಸ, ಅದರಲ್ಲೂ ತೋಟ ಮಾಡಿದವ್ರಿಗೆ ಈ ಕರೆಂಟಿನ ಪ್ರಾಬ್ಲಮ್ ಒಂದಿರುತ್ತೆ. ಹಂಗಾಗಿ ನಾವು ಸಂಜೆ 10 ಗಂಟೆ ಟ್ರಿಪ್ ಇತ್ತು ತೋಟದಲ್ಲಿ, ಅದನ್ನು ಕೂಡ ನೋಡ್ಕೊಂಬರ್ಬೇಕಾಗಿತ್ತು. ನಮ್ಮ ಖುಷಿ ಮಧ್ಯೆ ನಮ್ಮ ಜವಾಬ್ದಾರಿಗಳೂ ಇರುತ್ತೆ, ಅದನ್ನು ಕೂಡ ನಾವು ಪೂರೈಸಬೇಕಲ್ವ. ಹಂಗಾಗಿ ತೋಟಕ್ಕೆ ಹೋಗೋದಿತ್ತು. ಹಾಗೆ ನಮ್ಮ ರೋಡಲ್ಲೇ ಹೋಗ್ತಾ ನಮಗೆ ಪರಿಚಯದವ್ರದ್ದು ಒಂದು ಹೋಟೆಲ್ ಇದೆ,
ಅಲ್ಲೇ ಊಟ ಮಾಡಿಕೊಂಡು ನಾವು ಹೋಗೋಣ ಅಂತ ಹೇಳಿ ನಮಗೇನು ಬೇಕೋ ಅದು ಊಟಗಳನ್ನ ತಿಂದ್ಕೊಂಡು ಅಲ್ಲಿಂದ ಹೊರಟು ನಾವು ನಮ್ಮ ಊರಿಗೆ ಹೋಗೋರಿದ್ವಿ. ಅಲ್ಲಿ 10 ಗಂಟೆ ತನಕ ಟೈಮ್ ಪಾಸ್ ಮಾಡಬೇಕಾಯ್ತು. ಹಂಗೆ ಪರಿಚಯದವ್ರು ಇದ್ದಿದ್ದರಿಂದ ನಾವು ಅವ್ರ ಜೊತೆಗೆ ಸ್ವಲ್ಪ ಮಾತು ಕೂಡ ಆಡ್ಕೊತ ನಮ್ಮ ಮನೆಯ ಅಕ್ಕಪಕ್ಕದಲ್ಲೇ ಅವರು ಕೂಡ ಇದ್ದಿದ್ದು ಮೊದಲೆಲ್ಲ. ಅವ್ರದ್ದು ಅಲ್ಲೇ ತೋಟ ಇರೋದ್ರಿಂದ ಅಲ್ಲೇ ಅವರು ಹೋಟೆಲನ್ನು ಕೂಡ ಶುರು ಮಾಡಿದ್ದಾರೆ. ಅವ್ರದ್ದೇ ಜಾಗ, ಅವ್ರದ್ದೇ ಓನ್. ಹಾಗಾಗಿ ದಿನ ಏನಿರುತ್ತಾ ಈ ಥರ ಅಥವಾ ಇವತ್ತು ಶುಕ್ರವಾರ ಬುಧವಾರ ಸ್ವಲ್ಪ ಕಮ್ಮಿ. ನಾಳೆ ಶನಿವಾರ ಭಾನುವಾರ ಸೋಮವಾರ ಬೇರೆ ಜಾಗ ಸ್ವಂತ ಜಾಗ ಬಾಡಿಗೆ ನೋಡೇ ಇಲ್ಲ. ನಾನಲ್ಲಿ ತಿಂಗಳಿಗೆ ಒಂದ್ಸಲ ಬರ್ತದೆ ನನಗೆ ಅಷ್ಟೇ. ಫ್ಯಾಕ್ಟ್ರಿ ಇದೆ, ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ನಮ್ಮ ವರ್ಷದ ಎಲ್ಲ ಬಾಡಿಗೆ ಕೊಟ್ಬಿಟ್ಟು ಅಲ್ಲೂ ಜಾಗ ಇದೆಯಾ? ಅಲ್ಲೂ ಜಾಗ, ಅಲ್ಲೂ ಮನೆಗಳಿದೆ, ಎಲ್ಲ ಬಾಡಿಗೆ. ಇಲ್ಲೂ ಭಾಳ ಮಾಡಿದ್ದಾರೆ ನಮ್ಮಮ್ಮ. ನನಗೆ ಅಷ್ಟು ಜನ ಪರಿಚಯ ಇಲ್ಲ ಯಾರು. ಅಮ್ಮ ಅದಕ್ಕೆ ತಿಂಗಳಿಗೆ ಒಂದ್ಸಲ ಮಾತ್ರ ಬರ್ತಾ ಇದ್ದಾರೆ. ಪನ್ನೀರ್ ಬಟರ್ ಮಸಾಲೆ ಇದೆ, ಪಾಲಕ್ ಪನ್ನೀರ್ ಇದೆ. ಪಾಲಕ್ ಪನ್ನೀರ್ ಬಟರ್ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ. ಪಾಲಕ್ ಪನ್ನೀರ್ ಬೇರೆ ಕೊಡು. ರೋಟಿ ಎರಡೆರಡು ಕೊಡು, ರನ್ನಿಂಗ್ ಕೊಡು, ಬಿಸಿ ಬಿಸಿ. ಇದು ಇವಾಗ ತಗೊಂಡೋಗ್ಬಿಟ್ಟು ಟಾಪಿಂಗ್ ಮಾಡಿ ಆಮೇಲೆ ಮಾಡ್ಕೊಡೋದು. ಹೀಗಾಗಿ ಟೇಸ್ಟ್ ತುಂಬ ಚೆನ್ನಾಗಿದೆ. ಕೆಲವು ಹೋಟೆಲಲ್ಲಿ ಏನು ಮಾಡ್ತಾರೆ, ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅವರು ಓನಾಗಿ ತುಪ್ಪ, ಬೆಣ್ಣೆ ಅದನ್ನೆಲ್ಲನೂ ಕೂಡ ಅವರೇ ಹಸುಗಳನ್ನು ಕಟ್ಟಿದ್ದಾರೆ. ಅದನ್ನು ಹೋಟೆಲ್ಗೆ ಯೂಸ್ ಮಾಡ್ಕೊತಾರೆ. ಹಂಗಾಗಿ ಫ್ರೆಶ್ ಆಗಿರೋ ಕ್ರೀಮು, ಆಮೇಲೆ ಪನ್ನೀರು ಇದೆಲ್ಲ ಅವರೇ ತಯಾರಿ ಮಾಡ್ಕೊತಾರೆ. ಹಂಗಾಗಿ ಆರೋಗ್ಯಕರವಾಗಿರುತ್ತೆ. ಹೇಳಿ ನಾವು ರುಚಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೋಬೋದು ಅಂಥೇಳಿ ಅಲ್ಲೇ ನಾವು ಊಟಕ್ಕೆ ಹೋದ್ವಿ. ಹಾಗೆ ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆಯೇ ಕಾಲ ಕಳೆದ್ವಿ. ಅಲ್ಲಿ ಹಾಗೆಯೇ ಮಕ್ಕಳು ಕೂಡ ನಮ್ಮ ಜೊತೆ ಇರೋದಿಲ್ವಲ್ಲ, ಹಾಗಾಗಿ ಅವ್ರಿಗೂ ಹೋಗಿ ಒಂದು ಊಟ ಮಾಡ್ಕೊಳ್ಳಿ ಅಥವಾ ನಿಮ್ಗೇನು ಇಷ್ಟ ಬೇಕೋ ಅದನ್ನು ಊಟ ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಫೋನ್ ಮಾಡಿದ್ವಿ. ಹಂಗಾಗಿ ಅವರು ಕೂಡ ಊಟಕ್ಕೆಲ್ಲ ಹೋಗಿಲ್ಲ, ಒಂದು ಕೆಫೆಗೆ ಹೋಗಿ ಅವ್ರಿಗೆ ಏನೇನು ಇಷ್ಟ ಬರುತ್ತೋ ಅದನ್ನೆಲ್ಲ ಅವರು ಟೇಸ್ಟ್ ಮಾಡಿದ್ದಾರೆ. ಹಾಗೆಯೇ ಆ ಫ್ರೆಂಡ್ಸ್ ಕೂಡ ಕೇಳ್ತಾಯಿದ್ರಂತೆ, ನಿಮಗೇನ ಪಾರ್ಟಿ, ನಮಗೆಲ್ಲ ಇಲ್ವಾ ಅಂಥೇಳಿ. ಸಡನ್ನಾಗಿ ಹೊರಡ್ರಿ ಅಂದರೆ ಮಕ್ಕಳಿಗೆ ಆಗಲ್ಲ ಪಾಪ. ಹಾಗಾಗಿ ಅವರೇ ನಾವೇ ಸ್ವೀಟೆಲ್ಲ ತೊಗೊಂಡು ಹೋಗ್ತೀವಿ ಅನ್ನೋ ಉದ್ದೇಶದಿಂದನ ಕೆಲವರಿಗೆ ಸ್ವೀಟ್ಸು, ಕೆಲವರಿಗೆ ಕೇಕ್ ಹೇಳಿದ್ರಂತೆ. ಹಂಗಾಗಿ ಅದನ್ನು ಕೂಡ ತಗೊಂಡೋಗೋಣಂತೆ ನಾವು ಕೂಡ ಎಲ್ಲ ತಿಂದುಬಿಟ್ಟು ಅಂಥೇಳಿ ಎಲ್ಲ ಅಲ್ಲೂ ಅವರೂ ಮುಗಿಸ್ಕೊಂಡು ಕೆಲವೊಂದು ಫೋಟೋನೂ ಕೂಡ ಶೇರ್ ಮಾಡಿದರು. ನಾನು ನಿಮಗಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಮತ್ತು ಸ್ವೀಟ್ ಸೆಂಟ್ರಿಗೆ ಹೋಗಿ ಅವರು ಅವ್ರವ್ರ ಫ್ರೆಂಡ್ಸಿಗೆ ಯಾರ್ಯಾರು ಹೆಂಗೆ ಕೇಳಿದ್ರು, ಸ್ವೀಟ್ ಕೇಳೋರಿಗೆ ಸ್ವೀಟು, ಕೇಕ್ ಕೇಳೋರಿಗೆ ಕೇಕನ್ನು ತಗೊಂಡು ಅವ್ರವ್ರ ಜಾಗಕ್ಕೆ ಅವರು ಒಂದು 10-10:30 ಅನ್ನೋ ಅಷ್ಟೊತ್ತಿಗೆ ಅವ್ರು ತಲುಪಿದ್ರು. ಹಾಗೆ ನಮಗೆ ಫೋನ್ ಕೂಡ ಮಾಡಿಕೊಂಡ್ರು. ಹಾಗೆ ಅಲ್ಲಿ ಕೆಲವೊಂದು ಫೋಟೋಗಳನ್ನೆಲ್ಲ ತಗೊಂಡಿದ್ದಾರೆ ಮಗಳು ಮಗ, ಅದನ್ನು ಕೂಡ ನನಗೆ ಶೇರ್ ಮಾಡಿದರು. ನಾನು ಕೂಡ ಇಲ್ಲಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು. ಮಕ್ಕಳಿದ್ರೇ ಖುಷಿ, ನಾವೇನೂ ಖುಷಿ ಪಡೋಕ್ಕಾಗೋದಿಲ್ಲ. ಹಂಗಾಗಿ ಇವತ್ತಿನ ದಿನ ಪ್ರತಿ ವರ್ಷ ನಮ್ಮ ಜೊತೆ ಇರೋರು ನಮಗೂ ಕೂಡ ಸಪ್ಪೆ ಅನ್ನಿಸ್ತು. ಊಟ ಮಾಡೋಕ್ಕೆ ಹೋದಾಗ ಹೋಟೆಲಲ್ಲಿ ಅವರು ಪದೇ ಪದೇ ನೆನಪಾಗ್ತಾಯಿದ್ರು. ಹಾಗೆ ಇವತ್ತಿನ ದಿನ ಈ ಥರ ನಾವು ಕಾಲನ ಕಳೆದ್ವಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು. ಹಾಗೆ ಊಟ ಎಲ್ಲ ಮುಗಿಸಿ ನಾವು ಹೊರಟಿದ್ದು ನಮ್ಮ ತೋಟಕ್ಕೆ ಹೋಗಿ ಬರೋಣ. ಯಾಕೆಂದರೆ ನೈಟ್ ಶಿಫ್ಟು ಕರೆಂಟ್ ಇರೋದ್ರಿಂದನ ಈ ವಾರ ಪೂರ್ತಿ, ಅದರಲ್ಲೂ ಈಗ 3 ದಿವಸದಿಂದನ ಯಾಕೋ TC ಪ್ರಾಬ್ಲಮಿಂದ ಮೋಟ್ರುಗಳೆಲ್ಲ ಆನ್ ಆಗಿರಲಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಹಂಗಾಗಿ ಇವತ್ತೆಲ್ಲ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರಲ್ವ, ಹಂಗಾಗಿ ಒಂದು ಸರಿ ನೋಡ್ಕೊಂಡು ಬರೋಣ ಹೇಗೆ ಆ ಮೋಟ್ರ್ ಆನ್ ಆಗಿದಾವ ಏನೋ ಅಂತ ಹೇಳ್ಬಿಟ್ಟು ನಂತರ ಹೋದ್ವಿ ನಾವು. ಆಗಲೇ ನಾವು ಹೋದಾಗ 10 ಗಂಟೆ ಆಗಿತ್ತು. ಹಾಗೆ ತೋಟ ಎಲ್ಲ ನೋಡಬೇಕಾದ್ರೆ ನಾನು ನಮ್ಮದು ಗಾಡಿ ಬಂದಾಗಿಂದನೂ ಕೂಡ ನಾನು ಹೋಗ್ತೀನಿ ನಮ್ಮ ಮನೆಯವ್ರ ಜೊತೆ. ನೈಟ್ ಏನಾದರೂ ಹೋಗ್ತಾರೆ ಒಬ್ಬರೇ ಅಂದಾಗ
ನಾನು ಕೂಡ ಹೋಗಿ ಗಾಡೀಲಿ ನಾನು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಅವ್ರ ತೋಟದಲ್ಲೆಲ್ಲ ಅವ್ರಿಗೇನು ಕೆಲಸ ಇರುತ್ತೆ, ಮೋಟ್ರ್ ಆನ್ ಆಗಿದೆಯೋ, ಎಲ್ಲೆಲ್ಲಿ ನೀರು ಹೋಗಿದೆ ಅಂತೇಳಿ ನೋಡಿಕೊಂಡು ಟಾರ್ಚ್ ಸಹಾಯದಿಂದ ಹಾಗೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಚಿತ್ರದುರ್ಗದ ಕಡೆಗೆ. ಹಾಗಾಗಿ ನಮ್ಮದು ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.